ರಕ್ಷಣೆಗಾಗಿ ಬೀದರ್ನಿಂದ ಬೆಂಗಳೂರಿಗೆ ಪಾದಯಾತ್ರೆಗೆ ಸನ್ಮಾನ. ಗಂಗಾವತಿ ಸಾವಿರಾರು ವರ್ಷಗಳ ಇತಿಹಾಸವನ್ನು ಹೊಂದಿರುವ ಕನ್ನಡ ಭಾಷೆಯ ಅಸ್ಮಿತೆಗಾಗಿ ಹಾಗೂ ರಕ್ಷಣೆಗಾಗಿ ಬೀದರ್ನಿಂದ ಬೆಂಗಳೂರುವರೆಗೆ ಪಾದಯಾತ್ರೆ ಹಮ್ಮಿಕೊಂಡಿರುವ ಪುತ್ತೂರಿನ ರೂಪೇಶ್ ಎಂಬ ಸಾಮಾಜಿಕ ಹೋರಾಟಗಾರರನ್ನು ಇಲ್ಲಿನ ಚಾರಣ ಬಳಗದ ಅಧ್ಯಕ್ಷ ಡಾಕ್ಟರ್ ಶಿವಕುಮಾರ್ ಮಾಲಿ ಪಾಟೀಲ್, ಕನ್ನಡ ಪದ ಸಂಘಟನೆಗಳ ಮುಖಂಡರುಗಳಾದ ಚನ್ನಬಸವ ಜಕೀನ್, ಪಂಪಣ್ಣ ನಾಯಕ್, ಕಸಪ ಅಧ್ಯಕ್ಷ ರುದ್ರೇಶ್ ಆರಾಳ್ ಹಾಗೂ ಸರ್ವಾಂಗೀಣ ಅಭಿವೃದ್ಧಿ ಹೋರಾಟ ಸಮಿತಿಯ ಅಧ್ಯಕ್ಷ ಬಸವರಾಜ್ ಮ್ಯಾಗಳಮನಿ, ಮಹಾಲಿಂಗಪ್ಪ ಬನ್ನಿಕೊಪ್ಪ ಸೇರಿದಂತೆ ಇತರರು ಶ್ರೀ ಬಸವೇಶ್ವರ ಪ್ರತಿಮೆಯ ಬಳಿ ಅದ್ಧೂರಿಯಾಗಿ ಸ್ವಾಗತಿಸಿಕೊಳ್ಳುವುದರ ಮೂಲಕ ಅವರಲ್ಲಿನ ಕನ್ನಡ ಭಾಷೆಯ ಅಭಿಮಾನಕ್ಕೆ ಸನ್ಮಾನಿಸಿ ಗೌರವಿಸಿದರು. ಈ ಸಂದರ್ಭದಲ್ಲಿ ಪಾದಯಾತ್ರೆಯ ರೂವಾರಿ ರೂಪೇಶ್ ಪುತ್ತೂರು ಮಾತನಾಡಿ, ಕರ್ನಾಟಕ ರಾಜ್ಯದಲ್ಲಿ ಕನ್ನಡ ಭಾಷೆಯ ಅಸ್ಮಿತೆ ಹಾಗೂ ರಕ್ಷಣೆಗಾಗಿ ಸರ್ಕಾರದ ಗಮನ ಸೆಳೆಯಲು ತಾವು ಪಾದಯಾತ್ರೆಯನ್ನ ಬೀದರ್ನಿಂದ ಆರಂಭಿಸಲಾಗಿದ್ದು ಇಂದು ಸಿಂಧನೂರಿನ ಮೂಲಕ ಗಂಗಾವತಿಗೆ ಆಗಮಿಸಿದ್ದು, ಇದರ ಮೂಲ ಉದ್ದೇಶ ಕನ್ನಡದ ನೆಲ, ಜಲ, ಭಾಷೆ, ಸಂಸ್ಕೃತಿ ಉಳಿಸುವುದು, ಸರ್ಕಾರದ ಕನ್ನಡ ಶಾಲೆಗಳನ್ನು ಉಳಿಸಿ ಬೆಳೆಸುವುದು, ಖಾಸಗಿ ಕಂಪನಿಗಳಲ್ಲಿ 80% ಕನ್ನಡಿಗರಿಗೆ ಉದ್ಯೋಗಾವಕಾಶ ಕಲ್ಪಿಸುವುದು, ಸರ್ಕಾರದ ನೇಮಕಾತಿಯಲ್ಲಿ ಭಾಷೆಯ ಆದ್ಯತೆ ನೀಡುವುದು ಮತ್ತಿತರ ಅಂಶಗಳನ್ನು ಸಂಗ್ರಹಿಸಿ ಸರ್ಕಾರಕ್ಕೆ ಹಾಗೂ ಕನ್ನಡ ಪ್ರಾಧಿಕಾರಕ್ಕೆ ಮನವಿ ಸಲ್ಲಿಸಿ ಭಾಷೆಯ ಉಳಿವಿಗಾಗಿ ಕಾನೂನು ತಿದ್ದುಪಡಿ ಮಾಡುವಂತೆ ಒತ್ತಾಯಿಸುವುದು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಡಾಕ್ಟರ್ ಶಿವಕುಮಾರ್ ಸೇರಿದಂತೆ ಮುಖಂಡರುಗಳು ಮಾತನಾಡಿ, ಕನ್ನಡ ಭಾಷೆ ಹಾಗೂ ರಕ್ಷಣೆಗೆ ನಮ್ಮನ್ನು ಆಳುವ ಯಾವುದೇ ಸರ್ಕಾರ ನಿರ್ಲಕ್ಷ್ಯ ಧೋರಣೆ ಅನುಸರಿಸುತ್ತದೆ. ಇದಕ್ಕೆ ಮೂಲ ಕಾರಣ ಸಚಿವರ ಹಾಗೂ ಮಾಜಿ ಸಚಿವರುಗಳ, ರಾಜಕೀಯ ಮುಖಂಡರುಗಳ ಖಾಸಗಿ ಶಾಲೆಗಳಿಗೆ ಹೆಚ್ಚು ಪ್ರಾಶಸ್ತ್ಯ ನೀಡುತ್ತಿರುವುದು ಪ್ರಮುಖವಾಗಿದೆ. ಉಳಿದಂತೆ ರಾಜ್ಯಕ್ಕೆ ಆಗಮಿಸುವ ಬೃಹತ್ ಉದ್ಯಮಿಗಳು ಇಲ್ಲಿಯ ಎಲ್ಲಾ ಸೌಲಭ್ಯಗಳನ್ನು ಪಡೆದುಕೊಂಡು ಕನ್ನಡಿಗರಿಗೆ ಉದ್ಯೋಗ ಅವಕಾಶ ಕಲ್ಪಿಸದೆ ಹೊರ ರಾಜ್ಯಗಳ ಅಭಿವೃದ್ಧಿಗಳಿಗೆ ಅವಕಾಶ ನೀಡುವುದು ಹಾಗೂ ಇಲ್ಲಿ ಉನ್ನತ ವ್ಯಾಸಂಗ ಮಾಡಿದ ಅಭ್ಯರ್ಥಿಗಳು ಹೊರದೇಶಕ್ಕೆ ಉದ್ಯೋಗಕ್ಕೆ ಹೋಗುವುದು, ಇಂತಹ ಅನೇಕ ಕಾರಣದಿಂದ ಕನ್ನಡ ಭಾಷೆ ಅವಸಾನದ ಅಂಚಿನಲ್ಲಿದ್ದು, ಇದು ಹೀಗೆ ಮುಂದುವರೆದರೆ ರಾಜಧಾನಿಯಲ್ಲಿ ಕನ್ನಡ, ಎನ್ನಡ, ಯಕ್ಕಡ ಎನ್ನುವ ಪರಿಸ್ಥಿತಿ ಎದುರಿಸಬೇಕಾಗುತ್ತದೆ ಎಂದು ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡರು. ಗೌರ್ಮೆಂಟ್ ಹತ್ರ ಕೇಳೋಣ ಅಂದಾಗ ನನ್ನ ವಯಸ್ಸು ಹೇಳಿದ್ದು, ನೀವು 50 ಕೇಳಿದರೆ ಅವ್ರು 20 ಕೊಡ್ತಾರೆ, ಅಥವಾ ಕೊಡದಿದ್ರು ಪರವಾಗಿಲ್ಲ 20 ಕೊಡ್ತಾರೆ, ಅದರಿಂದ ನೀವು 90 ಕೇಳು ಅಂತ. ನಾನೇನು ಮಾಡಿದೆ, 80 ಮಾಡಿದೆ. ಯಾಕಂದರೆ ಕೆಲವೊಮ್ಮೆ ನಾವು ವಯಸ್ಸು ಕೇಳಿದರೆ ಅವ್ರು ತಿಳ್ಕೊಳ್ತಾರೆ ಏನೋ ಅಂತೇಳಿ ನಾನು 80% ಮಾಡಿದೆ ನನ್ನ ಪೋಸ್ಟರಲ್ಲಿ. ಸೊ 80% ಕನ್ನಡಿಗರಿಗೆ ಪ್ರೈವೇಟ್ ಕಂಪನಿಗಳು ಹೊರಗಡೆಯಿಂದ ಬಂದರೆ ಖಂಡಿತ ಕೊಡಬೇಕು ಕೆಲಸ ಕನ್ನಡಿಗರಿಗೆ. ಆ ಕನ್ನಡಿಗ ಕಸ ಗುಡಿಸುವ ಅಥವಾ MD ಆಗಿರ್ಬೋದು, ಯಾವುದೇ ಪೋಸ್ಟ್ ಆಗಿರ್ಬೋದು. ಬಾಕಿ 20% ನೀವು ಯಾರಿಗಾದರೂ ಕೊಡಿ ಕಂಪನಿಯವರೇ. ಯಾಕೆಂದರೆ ಇದು ಮಣ್ಣು ನಮ್ಮದು, ನಾವೇ ವ್ಯವಸ್ಥೆ ಕೊಟ್ಟಿದ್ದೀವಿ, ಎಲ್ಲ ನಾವು ಕೊಟ್ಟು ನಮ್ಮವರಿಗೆ ಕೆಲಸ ಕೊಟ್ಟಿಲ್ಲ ಅಂದರೆ ಏನರ್ಥ? ಈ ರೀತಿಯಲ್ಲಿ ನಾನು ನನ್ನ ಪಾಯಿಂಟ್ಸ್ಗಳನ್ನು ಅದರಲ್ಲಿ ಹಾಕೊಂಡ್ಬಂದಿದ್ದೀನಿ. ತಂದೆ ತಾಯಿ ಮಕ್ಕಳು ಮತ್ತು ಶಿಕ್ಷಕರ ಮಧ್ಯೆ ಇರುವ ಬಾಂಧವ್ಯಗಳೆಲ್ಲ ಕಮ್ಮಿ ಆಗ್ತಾ ಇದೆ, ಅದನ್ನು ಕೂಡ ಇಂಪ್ರೂವ್ ಮಾಡಬೇಕು. ಒಂದು ಕಾಲದಲ್ಲಿ ನನ್ನ ತಂದೆ ಶಾಲೆಗೆ ನನ್ನನ್ನು ಸೇರಿಸಿದಾಗ, ಗೌರ್ಮೆಂಟ್ ಶಾಲೆಗೆ ಸೇರಿಸಿದಾಗ ಟೀಚರ್ ಹತ್ರ ನನ್ನ ತಂದೆ ಹೇಳಿದ ಡೈಲಾಗ್ ಇಷ್ಟೇ, ಇವನನ್ನು ಸರಿಯಾಗಿ ಚರ್ಚಿಸಿ ಒಂದು ಒಳ್ಳೆ ಪ್ರಜೆಯನ್ನಾಗಿ ಮಾಡಿ ನೀವು ಅಂತ. ಆದರೆ ಈಗ ಕಾಲ ಬದಲಾಗಿದೆ. ಪೇರೆಂಟ್ಸ್ ಬಂದು ಟೀಚರ್ಗೆ ಹೇಳ್ತಾರೆ, ನನ್ನ ಮಗುವನ್ನು ನೀನು ಏನಾದರೂ ಮುಟ್ಟಿದರೆ ನಿನ್ನನ್ನು ನಾನು ಚರ್ಚಿಸ್ತೀನಿ ಕಾನೂನು ಪ್ರಕಾರ ಅಂತ ಹೇಳಿದೆ. ಶಾಲೆಗಳು ಉಳಿಬೇಕು. ಶಾಲೆಗಳು ಉಳಿಯೋದಿದ್ರೆ ನಮ್ಮ ಮಕ್ಕಳು ಬರಲ್ಲ, ಕನ್ನಡ ಮಾತಾಡುವ ಮಕ್ಕಳು ಮುಂದೆ ಬರಲ್ಲ. ಕನ್ನಡ ಶಾಲೆಗಳಲ್ಲಿ ಬರುವಂಥ ಮಕ್ಕಳೆಲ್ಲ ಬಹಳ ಬಡವರು ಹಾಗೂ ನಾರ್ಮಲ್ ಫ್ಯಾಮಿಲಿಯಿಂದ ಬರುವವರು. ಅವರು ಮುಂದೆ ಬಂದರೆ ಇವತ್ತು ನಾನು ನಿಮ್ಮ ಮುಂದೆ ನಿಂತ್ಕೊಂಡು ಮಾತಾಡ್ತಿರೋಕ್ಕೆ ಕಾರಣ, ನಾನು ನನ್ನ ತಂದೆ ತಾಯಿ ನನ್ನನ್ನು ಒಂದು ಕನ್ನಡ ಶಾಲೆ, ಗೌರ್ಮೆಂಟ್ ಶಾಲೆಯಲ್ಲಿ ಕಳಿಸಿ ನಾನು ಇಲ್ಲಿ ತನಕ ಬಂದಿದ್ದೀನಿ. ಅದರ ನೋವು ನನಗೆ ಅರ್ಥ ಆಗುತ್ತೆ. ಅಳಿಸಿ ಹೋದ ತುಂಬ ಲ್ಯಾಂಗ್ವೇಜ್ಗಳನ್ನು ನೋಡಿ ನಾನು ನನ್ನ ಕನ್ನಡಕ್ಕೆ ಈಗಕ್ಕೆ ಸ್ಟಾರ್ಟ್ ಆಗಿದೆ ಅಂದಾಗ ಸುಮ್ಮನೆ ಕೂತ್ಕೊಂಡ್ರೆ ನನ್ನ ಈ ಜನ್ಮಕ್ಕೆ ಬೆಲೆನೇ ಇರಲ್ಲ ಅಂತೇಳಿ ನಾನು ಇದಕ್ಕೆ ಇಳಿದೆ. ಮಿಡಿತಗಳಿಗೆ ನಾನು ನಮಸ್ಕರಿಸ್ತಾ ಇದ್ದೀನಿ. ನಾನು ಇದಕ್ಕೆ ಬರೋಕ್ಕೆ ಮುಖ್ಯ ಕಾರಣ, ಕೆಲವೊಂದು ಲ್ಯಾಂಗ್ವೇಜುಗಳು ಸತ್ತು ಹೋಗ್ತಾ ಇದೆ. ಅದನ್ನು ನೋಡಿ ನಿಂತವರು ಈಗ ಮರುಕಪಡ್ತಾ ಇದ್ದಾರೆ. ಒಂದನ್ನು ಅಳಿಸೋದು ಬಹಳ ಸುಲಭ, ಆದರೆ ಬೆಳೆಸೋದು, ಸಂರಕ್ಷಿಸೋದು ಬಹಳ ಕಷ್ಟ. ಕೆಲವರು ವನಮಹೋತ್ಸವ ದಿನ ಗಿಡಗಳನ್ನು ನೆಟ್ಟು ಹೋಗ್ತಾರೆ, ಅದು ಬದುಕಿದೆಯೋ ಸತ್ತಿದೆಯೋ ಅಂತ ನೋಡಲ್ಲ. ಅದೇ ಗುಂಡಿಯಲ್ಲಿ ನೆಕ್ಸ್ಟ್ ಇಯರ್ ಇನ್ನೊಬ್ಬ ನೆಡ್ತಾನೆ, ಅದು ಸತ್ತಿದೆಯೋ ಬದುಕಿದೆಯೋ ಅಂತ ನೋಡಲ್ಲ. ಆದರೆ ನಮಗೆ ಒಂದು ದೊಡ್ಡ ಮರವಾದ ಕನ್ನಡ ಎಂಬ ಭಾಷೆಯನ್ನು ನಮ್ಮ ಪೂರ್ವಜರು ನೆಟ್ಟು ಬೆಳೆಸಿ ಅದರ ನೆರಳಲ್ಲಿ ನಾವು ಬಹಳ ಖುಷಿಯಾಗಿದ್ದೀವಿ. ಆದರೆ ಅದಕ್ಕೆ ಏಟುಗಳು ಬೀಳ್ತಾ ಇದೆ ಎಂಬ ಎಚ್ಚರಿಕೆಯ ಗಂಟೆಯನ್ನು ಕೊಡಬೇಕಿದ್ರೆ ನನಗೆ ಬೇರೆ ಯಾವ ದಾರಿನೂ ಕಂಡಿಲ್ಲ. ಯಾಕೆಂದರೆ ಕಲ್ಲೆಷ್ಟು ನಾನು ಪ್ರತಿಭಟನೆ ಮಾಡ್ಬೋದು, ಅಥವಾ ರೋಡ್ ಮಿಡ್ಲಲ್ಲಿ ಕೂತು ಪ್ರತಿಭಟನೆ ಮಾಡ್ಬೋದು.
ಬೆಂಗಳೂರಿನ ಫ್ರೀಡಂ ಪಾರ್ಕಲ್ಲಿ ಕೂತು ಪ್ರತಿಭಟನೆ ಮಾಡ್ಬೋದು. ಲೆಟರ್ಗಳನ್ನು ಕೊಟ್ಟು ಕೋರ್ಟ್ಗಳಲ್ಲಿ ಕೇಸ್ ಹಾಕಿ ನಾನು ಅದೊಂದು ಸಮಯ ವ್ಯರ್ಥ, ಅದೆಲ್ಲ ಸಮಯ ವ್ಯರ್ಥ ಅಥವಾ ಒಂದು ಏನೋ ಒಂದು ಅಂತೇಳಿ ತಿಳ್ಕೊಂಡಿದ್ದೀನಿ. ಸೊ ನನ್ನ ಒಂದು ರೆಪ್ರೆಸೆಂಟೇಷನ್, ಯಾಕಂದರೆ ಮುಂದಿನ ಪೀಳಿಗೆ ನಮ್ಮ ಯಾವುದೇ ಪೀಳಿಗೆಯನ್ನು, ಯಾಕಂದರೆ ಇವತ್ತಿಲ್ಲಿ ಜೊತೆಗೂಡಿದವರದೆಲ್ಲರದ್ದು ಮನಸ್ಸಲ್ಲಿ ಇರೋದು ನನ್ನ ಮನಸ್ಸಲ್ಲಿ ಇರೋದೆಲ್ಲ ಸೇಮೇ. ಆದ್ದರಿಂದ ಎಲ್ರಿಗೂ ಇದನ್ನು ಮಾಡೋಕ್ಕೆ ಆಗುತ್ತಾ ಇಲ್ಲವಂತಲ್ಲ, ಆದರೆ ಎಲ್ಲರೂ ನನ್ನ ಜೊತೆ ಇದ್ದಾರೆ ಅನ್ನುವಂಥ ಒಂದು ಶಕ್ತಿ ನನ್ನಲ್ಲಿದೆ. ಇಲ್ಲದೆ ನನಗೆ ಇಷ್ಟು ನಡೆಯೋಕ್ಕೆ ಖಂಡಿತ ಸಾಧ್ಯ ಇಲ್ಲ. ಪ್ರತಿಯೊಬ್ಬರು ನನ್ನ ವಿಷಯ ಅರ್ಥ ಕೂಡಲೇ ಅವರ ಮನಸ್ಸಿಂದ ಒಂದು ಶಕ್ತಿ ನನಗೆ ಬಂದು ಸೇರ್ತಾ ಇದೆ. ಸೊ ಈ ಕನ್ನಡದ ಅಸ್ಮಿತೆ ಅಂದರೆ ಎಲ್ಲಿಂದ ಸ್ಟಾರ್ಟು? ಕನ್ನಡದ ಬೇರು ಎಲ್ಲಿಂದ ಸ್ಟಾರ್ಟು? ಅದು ನಮ್ಮ ಮಕ್ಕಳಿಂದ ಸ್ಟಾರ್ಟು. ಮಕ್ಕಳು ಎಲ್ಲಿರ್ತಾರೆ? ಶಾಲೆಯಲ್ಲಿ ಇರ್ತಾರೆ. ಆ ಶಾಲೆಯೇ ಇಲ್ಲದಿದ್ದರೆ ಮಕ್ಕಳಲ್ಲಿ ಆ ಕನ್ನಡದ ಕಲರವನೇ ಇಲ್ಲದಿದ್ದರೆ ಮತ್ತೆ ಎಲ್ಲಿ ಬೆಳೆಯುತ್ತೆ ಅನ್ನುವಂಥ ಭಯ ನನಗೆ ಸ್ಟಾರ್ಟ್ ಆಯಿತು. ಆದರೆ ಮೊದಲು ಬೆಂಗಳೂರಲ್ಲಿ ನಡೆಯುತ್ತಿದ್ದಂತಹ ಒಂದು ವಿಷಯಗಳೇನಂತ ಹೇಳಿದರೆ, ಒಂದು ಕನ್ನಡದಲ್ಲಿ ಮಾತನಾಡಿದ ಒಂದು ಮಗು 100 ಸಲ ಇಂಗ್ಲೀಷಲ್ಲಿ ಬರ್ಕೊಂಡ್ಬಂತು, ಇನ್ ಫ್ಯೂಚರ್ ಐ ವಿಲ್ ನಾಟ್ ಟಾಕಿಂಗ್ ಇನ್ ಕನ್ನಡ ಅಂತ ಹೇಳುವಂಥ ಅಂಥ ಒಂದು ಸ್ಥಿತಿಗೆ ತಂದಾಕಿದೆ ಸ್ಕೂಲ್ಗಳು. ಮತ್ತೊಂದೇನಂತ ಹೇಳಿದರೆ, ಕೆಲವೊಂದು ಕಂಪನಿಗಳಲ್ಲಿ ಕೆಲಸ ಮಾಡ್ತಿದ್ದ ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಕೆಲಸ ಮಾಡ್ತಿದ್ದ, ಅವನು ಒಂದು ದಿನ ಬೆಳಿಗ್ಗೆ ಹೋದರೆ ಅವನ ಕೆಲಸದಿಂದ ಕಿತ್ತಾಕ್ಬಿಟ್ಟಿದ್ದಾರೆ. ಅವನು ಬಂದು ಯಾರೋ ಬೇರೆ ಭಾಷೆ ಅಥವಾ ಬೇರೆ ರಾಜ್ಯದವನಿಗೆ ಕೆಲಸ ಕೊಟ್ಟಿದ್ದಾರೆ. ಅದು ನೋಡಿ ನನಗೆ ಬಹಳ ಬೇಜಾರಾಯಿತು. ಅದೇ ರೀತಿ ಅಪಾರ್ಟ್ಮೆಂಟ್ ಮೇಂಟೆನೆನ್ಸ್ ನೀವು ನೋಡಿರ್ಬೋದು, 15 ಜನ ಕನ್ನಡಿಗರನ್ನು ಒಟ್ಟಿಗೆ ಒಂದೇ ದಿನದಿಂದ ನಾಳೆಯಿಂದ ಬರಬೇಡ ಅಂತ ಹೇಳಿದ್ರು. ಇದೆಲ್ಲ ಯಾಕೆ ಹಿಂಗೆ ನಡೀತಾ ಇದೆ? ಯಾಕಂದರೆ ಕನ್ನಡ ಚಳವಳಿಯವರು ಅಲ್ಲಿದ್ದಾರೆ, ಅವರು ಅದಕ್ಕೆ ಹೋಗಿ ಸ್ಪಂದಿಸ್ತಾ ಇದ್ದಾರೆ, ಎಲ್ಲ ನಿಜ. ಆದರೆ ಆ ಸ್ಪಂದಿಸಿದ ನಂತರ ಅದು ಮರುಕಳಿಸಬಾರ್ದು. ಆದರೆ ಅದು ಒಂದಲ್ಲ ಒಂದು ಅವತಾರಗಳಲ್ಲಿ ಬರ್ತಾ ಇರೋದು ನೋಡುವಾಗ ನಮಗೆ ಭಯ ಆಗ್ತಾ ಇದೆ. ಕೊರೋನಾ ಎಂಬ ಒಂದು ಮಹಾಮಾರಿ ಬಂದಾಗ ನಾವು ನೆನೆಸಿದ್ದು ಅದು ನಮ್ಮ ಮನೆ ಬಾಗಿಲಿಗೆ ಬರೋದಿಲ್ಲ ಅಂತ. ಆದರೆ ಕೊನೆಗೆ ಅದು ನಮ್ಮ ಮನೆ ಬಾಗಿಲಿಗೆ ಬಂತು. ನಮ್ಮ ಆತ್ಮೀಯರನ್ನು ನಾವು ಕಳ್ಕೊಂಡೆವು, ನಮಗೂ ಕೆಲವರಿಗೆ ಅಟ್ಯಾಕ್ ಆಯಿತು. ಹಿಂಗೆಲ್ಲ ಅದೇ ರೀತಿಯಲ್ಲಿ ಕನ್ನಡಕ್ಕೆ ಈಗ ಬರುವಂತಹ ದಾಳಿ ಬೆಂಗಳೂರಲ್ಲಿದೆ. ಬೆಂಗಳೂರು ನಮ್ಮ ರಾಜಧಾನಿ, ನಮ್ಮ ಕರ್ನಾಟಕ ರಾಜ್ಯದ ಕನ್ನಡ ಮಾತನಾಡುವ ಮನಸ್ಸಿನ ರಾಜಧಾನಿ ಅದು. ಅಲ್ಲೇ ಇಂಥದ್ದು ನಡೀತಾ ಇದ್ರೆ ನಾಳೆ ಇಲ್ಲಿ ಬರಲ್ಲ ಅಂತ ಏನು ಗ್ಯಾರಂಟಿ? ಇಲ್ಲಿ ಬರಬೇಕು ಅಂತ ನಾನು ಹೇಳ್ತಾ ಇಲ್ಲ. ಆದರೆ ನಾವು ಈ ಎಚ್ಚರಿಕೆಯನ್ನು, ನಮ್ಮ ಕುವೆಂಪು ಅವರು ಅವತ್ತೇ ಹೇಳಿದ್ದಾರೆ, ಸತ್ತಂತಿಹರನ್ನು ಬಡಿದೆಚ್ಚರಿಸು ಅಂತ. ಇಲ್ಲಿ ಯಾರೂ ಸತ್ತಿಲ್ಲ, ಮನಸ್ಸು ನನ್ನಲ್ಲಿ ಬಂತು. ಸೊ ನಾನು ಮೊದಲೇ ಹೇಳಿದೆ, ಬೇರೆ ಬೇರೆ ರೀತಿಯಲ್ಲಿ ನನ್ನ ರೆಪ್ರೆಸೆಂಟೇಷನನ್ನು, ನನ್ನ ನೋವನ್ನು ಕೊಡ್ಬೋದು. ಆದರೆ ನಾನು ಪ್ರತಿಯೊಂದು ಹಳ್ಳಿಯಲ್ಲಿ ನಡೀತಾ ಇರುವಾಗ ಕೆಲವರು ಕೂತ್ಕೊಂಡು ಟೀ ಕುಡಿತಾ ಇರ್ತಾರೆ ಖುಷಿಯಾಗಿ. ಯಾಕಂದರೆ ಎಷ್ಟೋ ಹೊತ್ತಲ್ಲಿ ನಾನು ಇದರಲ್ಲಿ ನೋಡಿದೆ, ಕುವೈಟಲ್ಲಿ ಯುದ್ಧ ನಡೆಯುವ, ಚಿಕ್ಕದಿರುವಾಗ ಕುವೈಟ್ ಯುದ್ಧ ನಡೀತಿತ್ತು. ಮಕ್ಕಳು ಮತ್ತು ತಂದೆ ತಾಯಿ ಎಲ್ಲ ಮಾತಾಡ್ತಾ ಇದ್ದಾರೆ, ಒಂದು ಬಾಂಬ್ ಅಚಾನಕ್ ಆಗಿ ಬಿದ್ದುಬಿಡ್ತು. ಅದೇ ರೀತಿ ಎಲ್ಲರೂ ಖುಷಿಯಾಗಿದ್ದಾರೆ. ಆದರೆ ಇಂಥ ಒಂದು ವಿಷಯ ನಡೀತಾ ಇದೆ ಅಂದರೆ ನಾನು ಅಲ್ಲಲ್ಲಿ ಕೂತ್ಕೊಂಡು ಟೀ ಕುಡಿಯೋರು ಅವರು ಇವರಿಗೆ ಹೇಳ್ತಾ ಬರ್ತಾ ಇದ್ದೀನಿ. ಯಾಕಂದರೆ ಒಂದು ಕಥೆ ಪಂಚತಂತ್ರದಲ್ಲಿ ಇದೆ. ಅದರಲ್ಲಿ ಏನಂತ ಹೇಳಿದ್ರೆ, ಒಂದು ಕಾಡಿಗೆ ಬೆಂಕಿ ಹಚ್ಚುತ್ತೆ. ಬೆಂಕಿ ಬಂದಾಗ ಒಂದು ಚಿಕ್ಕ ಗುಬ್ಬಚ್ಚಿ ಅಲ್ಲಿರೋ ಒಂದು ಪಕ್ಕದಲ್ಲಿರೋ ಒಂದು ಬಕೆಟ್ನಲ್ಲಿರುವ ನೀರಲ್ಲಿ ಮುಳುಗಿ ಎದ್ದು ಬಂದು ಅದು ತನ್ನ ರೆಕ್ಕೆಯನ್ನು ಬಡಿದು ದೇಹವನ್ನು ಶೇಕ್ ಮಾಡಿ ಅಲ್ಲಿ ನೀರು ಹಾಕ್ತಾ ಇರುತ್ತೆ. ಬೇರೆ ಹಕ್ಕಿಗಳೆಲ್ಲ ಇದನ್ನು ನೋಡಿ ಪುನಃ ಅವುಗಳು ಕೂಡ ನೀರು ಹಾಕಕ್ಕೆ ಹೋಗುತ್ತೆ. ಕೊನೆಗೆ ಆನೆನೂ ಕೂಡ ಬಂದು ನೀರು ಹಾಕುತ್ತೆ. ಹಂಗೆ ಹೇಳಿ ನಾನು ಒಂದು ಸಾಸಿವೆ ಕಾಳಿನ ಪೌಡರ್ನ ಕೆಲಸ ಮಾಡ್ತಾ ಇದ್ದೀನಿ ಬಿಟ್ಟರೆ ನಾನು ಏನು ದೊಡ್ಡ ಕೆಲಸ ಮಾಡ್ತಾ ಇಲ್ಲ. ಸಹಜವಾಗಿ ನಡೆಸಿರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಕೂಡ ನಾವೆಲ್ಲರೂ ಕನ್ನಡಿಗರಾಗಿರ್ತಕ್ಕಂಥವ್ರು, ಸುಮಾರು 6.5 ಕೋಟಿ ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ ಕನ್ನಡಿಗರು ಇವತ್ತು ಬಹಳಷ್ಟು ಏನಪ್ಪ ಅಂದರೆ ಅಳಿವಿನ ಅಂಚಿನಲ್ಲಿ ಕನ್ನಡ ಇದೆ ಅಂತಂದರೆ ನಮಗೆ ಬಹಳಷ್ಟು ನಾಚಿಕೆಗೇಡಿನ ಸಂಗತಿ ಅಂತ ನಾವು ಭಾವಿಸ್ತೀವಿ. ಯಾಕಂತಂದರೆ ಇವತ್ತು ನಾವು ಹೊರ ರಾಜ್ಯದವರಿಗೆ ನಾವು ಅವಕಾಶಗಳನ್ನು ಕೊಟ್ಟಂತಲ್ಲ, ನಮ್ಮ ಭಾಷೆಯನ್ನು ನಾವು ಮರಿತಾ ಇದ್ದೀವಿ ಅಂತಂದರೆ ಅದಕ್ಕೆ ಕಾಲ್ನಡಿಗೆ ಮೂಲಕ ನೋಡಿ ಒಬ್ಬರೇ ಬೀದರಿಂದ ಬೆಂಗಳೂರುವರೆಗೆ ಹೋರಾಟವನ್ನು ಪಾದಯಾತ್ರೆಯನ್ನು ಮಾಡಿಕೊಂಡು ಹೋಗ್ತಾ ಇದ್ದಾರೆ ಅಂತಂದರೆ ಅದಕ್ಕೆ ನಾವೆಲ್ಲರೂ ಸಹಕಾರ ಕೊಡುವಂಥದ್ದು. ಆ ನಿಟ್ಟಿನಲ್ಲಿ ನಮ್ಮದು ಕೂಡ ಹೋರಾಟದ ಹಾದಿಯಲ್ಲಿ ನಾವು ಸರ್ಕಾರವನ್ನು ಎಚ್ಚರಿಸುವಂಥದ್ದು ಆಗಬೇಕಾಗಿದೆ. ಹೊರತು ಬರೀ ಕೇವಲ ಏನಾಗ್ತಿದೆ, ಅವತ್ತಿನ ದಿನ ಕನ್ನಡ ರಾಜ್ಯೋತ್ಸವದ ಒಂದು ದಿನ ಮಾತ್ರ ನಾವು ಕನ್ನಡವನ್ನು ಮಾತನಾಡಿದರೆ ಸಾಲದು. ಈ ವರ್ಷ ಪೂರ್ತಿ ನಾವು ಕನ್ನಡದ ಬಗ್ಗೆ ಏನಪ್ಪ ಅಂದರೆ ನಮ್ಮ ಮಕ್ಕಳ ಬಗ್ಗೆ, ನಮ್ಮ ಮುಂದಿನ ಭವಿಷ್ಯದ ಬಗ್ಗೆ ನಾವು ಬಹಳಷ್ಟು ರೂಪರೇಷೆಗಳನ್ನು ಹಾಕ್ಕೊಳ್ಬೇಕಾಗ್ತದೆ. ಯಾಕಂದರೆ ಇವತ್ತು ಕನ್ನಡವನ್ನು ಮಾತಾಡಿದ್ರೆ ಎಲ್ಲೋ ಒಂದು ಕಡೆ ಏನಾಗ್ತದೆ ಅಂದರೆ ಕೀಳಿರಿಮಿಂದ ನೋಡ್ತಕ್ಕಂಥ ಜನಗಳನ್ನು ನಾವು ನೋಡ್ತಕ್ಕಂಥದ್ದು, ಉದ್ಯೋಗದಲ್ಲಾಗಿರ್ಬೋದು ಅಥವಾ ಶಿಕ್ಷಣದಲ್ಲಾಗಿರ್ಬೋದು, ಅವೆಲ್ಲವೂ ಏನಾಗಿರಬೇಕು. ಕನ್ನಡ ಮೀಡಿಯಮ್ಮು ಸರ್ಕಾರಿ ಸ್ಕೂಲಿಗೆ ನಾವು ಸೇರಿಸಿಲ್ಲ ಮೊದಲು. ಅದ್ರ ಸಲುವಾಗಿ ಅದಕ್ಕೆ ನಮ್ಮ ಪಂಪಣ್ಣವ್ರು ಪಾಪ ಕೈ ಎತ್ತಿದ್ರು. ಅವ್ರಿಗೆ ತುಂಬ ಧನ್ಯವಾದಗಳು. ಅವ್ರ ಮಕ್ಕಳು ಸರ್ಕಾರಿ ಸ್ಕೂಲಲ್ಲಿ ಓದ್ತಾ ಇದ್ದಾರೆ. ಎಲ್ಲರ ಪರವಾಗಿ ಅವ್ರಿಗೆ ಒಂದು ಚಪ್ಪಾಳೆ ಮಾಡಲಿ. ಯಾಕಂದರೆ ನಮ್ಮ ಒಳಗಡೆ ನಮ್ಗೆ ಹೇಳ್ತಾ ಇದೆ, ನಾವು ಏನಾದರೂ ಮೈಕ್ ಇಟ್ಕೊಂಡು ಸ್ಪೀಚ್ ಮಾಡ್ಬೇಕಂದ್ರೆ ನಮ್ಮ ಮಕ್ಕಳನ್ನ ಎಡಿತೀವಿ ಅಂತಕ್ಕಂಥ ನಮ್ಮ ಒಳಗಡೆ ಸುತ್ತಾ ಇದೆ. ಅದಕ್ಕೆ ಮೊದಲು ನಾನು ಕ್ಷಮೆ ಕೇಳಿ, ನಮ್ಮ ಈಗೇನು ರೂಪೇಶ್ ಪುತ್ತೂರವರು ಈ ಒಂದು ಕನ್ನಡಕ್ಕಾಗಿ ಇಂದ ಭಾಳಷ್ಟು ಚಳುವಳಿಗಳು, ಡಾಕ್ಟರ್ ರಾಜ್ಕುಮಾರ್ ಅವರು ಗೋಕಾಕ್ ಬಂದು ಚಳುವಳಿಗಳನ್ನು ಮಾಡಿದ್ದಾರೆ.
ಭಾಳಷ್ಟು ಚಳವಳಿಗಳು ಈಗಾಗಲೇ ನಾವು ಸಣ್ಣರಿದ್ದಾಗಲೇ ಆಗಿರ್ತಕ್ಕಂಥದ್ದು ಕನ್ನಡ ಉಳಿಸ್ಬೇಕಂತಕ್ಕಂಥದ್ದು ಇವತ್ತಿಗೂ ಆ ಚಳವಳಿಯಿಂದನೇ ಅದನ್ನು ಮುಂಟಾಗ್ತಿದೆ ಹೊರತು ಎಲ್ಲಿ ಅದನ್ನು ಸುರುಕಾಗ್ತಾ ಇಲ್ಲ. ಆ ನಿಟ್ಟಿನಲ್ಲಿ ಸರ್ಕಾರಗಳು ಈಗಾಗಲೇ ನಮ್ಮ ಅಧ್ಯಕ್ಷರು ಹೇಳಿದಾಗೆ ಗೌರ್ಮೆಂಟ್ನವರು ಆ ರೂಲ್ಸ್ಗಳನ್ನು ಮಾಡಿದಾಗ ಮಾತ್ರ ನಾವು ಕನ್ನಡ ಉಳಿಸಲಿಕ್ಕೆ ಸಾಧ್ಯ ಅಂತಕ್ಕಂಥ ಮಾತನ್ನು ಹೇಳಿ ಇವತ್ತು ಪಾಪ ಅವರು ಬೀದರಿಂದ ಹಿಡಿದು ಬೆಂಗಳೂರಿಗೆ ಒಬ್ಬರೇ ಹೋಗೋದಂದ್ರೆ ಅದು ಒಂದು ದೊಡ್ಡ ತಪಸ್ಸು ಮಾಡಿದಂಗೆ ಹಿಮಾಲಯ ಪರ್ವತದಲ್ಲಿ ಕೂತು. ಯಾಕಂದರೆ ಕ್ರೌಡಲ್ಲಿ ಪಾದಯಾತ್ರೆ ಮಾಡೋದು ಬೇರೆ, ಈ ರಾಜಕಾರಣಿಗಳಲ್ಲೂ ಕ್ರೌಡಲ್ಲಿ ಒಂದು 10,000 ಜನ ಸೇರಿಸಿ ಅವ್ರು ಪಟ ಹೋಗ್ತಿರ್ತಾರೆ, ಅವ್ರು ಕಾಲು ಹೊತ್ತರು ಪಾಲು ಹೊತ್ತರು ಸಿಕ್ಕಾಪಟ್ಟೆ ಇರ್ತಾರೆ. ಅವ್ರಿಗೆ ಪಾಪ ನೀರು ಕೊಡೋರ ಸತ್ಯ ನನಗೆ ದಾರಿಯಲ್ಲಿ ಸಿಗ್ಲಿಕ್ಕಿಲ್ಲ ಅಂತಕ್ಕಂಥದ್ದು ನನ್ನ ಭಾವನೆ ಇದೆ. ದಯವಿಟ್ಟು ನಾವೆಲ್ಲರೂ ಅವರಿಗೆ ಸಹಕಾರ ನೀಡೋಣ, ಬೆಂಬಲ ಸೂಚಿಸೋಣ. ಈ ಒಂದು ಅವರ ಪಾದಯಾತ್ರೆ ಮುಂದಿನ ದಿನಮಾನಗಳಲ್ಲಿ ಸರ್ಕಾರ ಮಟ್ಟಕ್ಕೆ ಮುಟ್ಟಿ ನಮಗೆ ಏನಾದರೂ ಕನ್ನಡ ಉಳಿವಿಗೆ ಸಹಾಯ ಆಗಲಿ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಇವರು ಹೇಳ್ತಾರೆ ಖಾಸಗಿ ಕಂಪನಿಗಳಲ್ಲಿ 80% ಉದ್ಯೋಗದಲ್ಲಿ ಮೀಸಲಾತಿ ಕೊಡಬೇಕಂತಕ್ಕಂಥದ್ದು ಒಂದಿದೆ. ಅದು ಸರಿ, ಖಾಸಗಿ ಒಂದು ಕಾರ್ಖಾನೆಗಳಲ್ಲಿ ಖಾಸಗಿ ಕ್ಷೇತ್ರಗಳಲ್ಲಿ 80% ಕೊಡಿ. ಆ ಸರ್ಕಾರಿ ಉದ್ಯೋಗಗಳಲ್ಲಿ ಸರ್ಕಾರಿ ಕ್ಷೇತ್ರಗಳಲ್ಲಿ 100% ಕನ್ನಡಿಗರಿಗೆ ಕೊಡಬೇಕು ಅನ್ನೋದು ಒಂದೊಂದು ಹೇಳಬೇಕಾಗಿದೆ. ಇವತ್ತು ಏನು ಯಾರು ಸರ್ಕಾರಿ ಶಾಲೆಗಳಲ್ಲಿ ಅದು ಕನ್ನಡ ಶಾಲೆಗಳಲ್ಲಿ ಅಭ್ಯಾಸ ಮಾಡ್ತಾರೆ ಅವ್ರ ಉದ್ಯೋಗದಲ್ಲಿ 100% ಇಟ್ಟರೆ ಯಾವ ಮಕ್ಕಳು ಯಾವ ಪಾಲಕರು ಯಾರೂ ಖಾಸಗಿ ಶಾಲೆಗಳಲ್ಲಿ ಕಳಿಸೋದಿಲ್ಲ. ಈ ಒಂದು ತಿದ್ದುಪಡಿ ಆಗಬೇಕಾಗಿದೆ ಸರ್ಕಾರದ ಮಟ್ಟದಲ್ಲಿ. ನಾವು ಎಷ್ಟೇ ಹೋರಾಟ ಮಾಡಿದ್ರು ಹೇಳಿದ್ರು, ಈ ಹಿಂದೆ ಗೋಕಾಕ್ ಚಳವಳಿಯಾಗಿರ್ಬೋದು ಸಾಕಷ್ಟು ಹೋರಾಟ ಮಾಡಿದ್ರು ಸರ್ಕಾರ ಎಚ್ಚೆತ್ತುಕೊಳ್ಳೋದಿಲ್ಲ. ಆದರೆ ತಿದ್ದುಪಡಿ ಆಗಬೇಕಾಗಿದೆ. ತಿದ್ದುಪಡಿಯಾಗಿ 100% ಸರ್ಕಾರಿ, ಅದು ಯಾರು ವೈದ್ಯರಿರ್ಬೋದು, ಇಂಜಿನಿಯರ್ ಆಗಿರ್ಬೋದು, ಬೇರೆ ಯಾವುದೇ ಉದ್ಯೋಗದಲ್ಲಿ ಆಗಿರ್ಬೋದು, ಕನ್ನಡ ಶಾಲೆಗಳಲ್ಲಿ ಏನು ಗ್ರಾಮೀಣ ಅವರಿಗೆ ಆದ್ಯತೆ ಇದೆ. ಗ್ರಾಮೀಣ ಪ್ರದೇಶದಲ್ಲಿ ಓದಿದ ಮಕ್ಕಳಿಗೆ ಆದ್ಯತೆ ಇದೆ, 371 ಓದಿದ ಮಕ್ಕಳಿಗೆ ಆದ್ಯತೆ ಇದೆ. ಆಮೇಲೆ ಕನ್ನಡ ಭಾಷೆ 1ರಿಂದ 10ನೇ ತರಗತಿಯವರು ಓದೋರಿಗೆ ಆದ್ಯತೆ ಇದೆ. ಆದರೆ 100% ಉದ್ಯೋಗದಲ್ಲಿ ಮೀಸಲಾತಿ ಕೊಡಬೇಕು ಅಂತಕ್ಕಂಥದ್ದು ಕನ್ನಡ ಶಾಲೆ ಉಳಿಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಬಂದಿದ್ದಾರೆ. ನಮ್ಮ ಸಂಘಟನೆ ಎಲ್ಲರ ಪರವಾಗಿ ಅವರನ್ನು ಸ್ವಾಗತ ಮಾಡಲಾಗಿದೆ. ನಾನೇನು ಮಾತಾಡೋದಿಲ್ಲ, ಈಗಾಗಲೇ ಎಲ್ಲರೂ ಮಾತಾಡಿದ್ದೀನಿ. ಒಬ್ಬ ಕನ್ನಡ ಶಾಲೆಯ ನಿವೃತ್ತ ಶಿಕ್ಷಕನಾಗಿ ನಾನು ನನ್ನ ಅಭಿಪ್ರಾಯವನ್ನು ತಿಳಿಸೋದಿತ್ತೆ. ಇವತ್ತು ಸರ್ಕಾರದಲ್ಲಿರ್ತಕ್ಕಂಥ ಎಲ್ಲ ಮಂತ್ರಿಗಳು, ಅದರಲ್ಲಿ ಬಹುತೇಕ ಸಾಕಷ್ಟು ಜನ ರಾಜಕೀಯ ಪ್ರಭಾವಿಗಳ ಒಂದು ಖಾಸಗಿ ಮತ್ತು ಇಂಗ್ಲೀಷು ಶಾಲೆಗಳು ಇರುವುದರಿಂದ ಯಾವುದೇ ರೀತಿಯಾದಂಥ ಕನ್ನಡ ಶಾಲೆಗಳಿಗೆ ಅಭಿವೃದ್ಧಿ ಮಾಡ್ತಕ್ಕಂಥ ಉದ್ದೇಶವನ್ನು ಯಾವುದೇ ಪಕ್ಷದ ಸರ್ಕಾರ ಹೊಂದಿಲ್ಲ. ಇವತ್ತು ನಾವು ಸರ್ಕಾರಿ ಶಾಲೆಗಳಲ್ಲಿ ಮೂಲಭೂತ ಸೌಕರ್ಯಗಳು ಇಲ್ಲದೆ ಇವತ್ತು ಕುಡಿಯುವ ನೀರು ಮತ್ತು ಕೊಠಡಿಗಳು, ಶಿಕ್ಷಕರ ಕೊರತೆ, ಸಾಕಷ್ಟು ಸಮಸ್ಯೆಗಳು ಇಟ್ಟುಕೊಂಡು ಅವಕ್ಕೆ ಯಾವ ಸರ್ಕಾರ ಕೂಡ ಆ ಒಂದು ಮೂಲಭೂತ ಸೌಕರ್ಯಕ್ಕೆ ಒತ್ತು ಕೊಡ್ತಾ ಇಲ್ಲ. ಅದರ ಬದಲಾಗಿ ಖಾಸಗಿ ಶಾಲೆಗಳಿಗೆ ಅನುಮತಿಯನ್ನು ಕೊಡ್ತಾ ಇದ್ದಾರೆ. ಅದು ಏನಂದರೆ 3 ಕಿಲೋಮೀಟ್ರಿಗೆ ಒಂದು ಶಾಲೆ ಕೊಡಬೇಕಾದ್ರೆ ಒಂದು ಸರ್ಕಾರಿ ಶಾಲೆಯಲ್ಲಿ ಅದಂದರೆ ಅದಕ್ಕೆ 3 ಕಿಲೋಮೀಟ್ರ್ ಅಂತರದಲ್ಲಿ ಪರವಾನಗಿ ಕೊಡ್ತಾ ಇದ್ರು. ಹಿಂದೆ ಕನ್ನಡ ಉಳಿಯಬೇಕು. ನಮ್ಮ ಶಾಲೆ ವಿದ್ಯಾರ್ಥಿಗಳು ಮಾತ್ರ ಸಾಧ್ಯ. ಅದು ಕನ್ನಡ ಶಾಲೆಗಳು ಮತ್ತು ಕನ್ನಡ ಮಕ್ಕಳು ಹೆಚ್ಚೆಚ್ಚಾಗಿ ನಮ್ಮ ಕನ್ನಡ ಶಾಲೆಗಳು ಅಭಿವೃದ್ಧಿ ಆದರೆ ಮಾತ್ರ ಕನ್ನಡ ಉಳಿಯೋಕ್ಕೆ ಸಾಧ್ಯ. ಆ ಒಂದು ನಿಟ್ಟಿನಲ್ಲಿ ಇವರು ಪಾದಯಾತ್ರೆ ಮಾಡ್ತಾರಲ್ಲ, ಇವರಿಗೆ ಎಲ್ಲ ಸಂಘಟನೆಗಳು, ಕರ್ನಾಟಕ ರಕ್ಷಣೆ ಇರ್ಬೋದು ಮತ್ತು ಇತರ ಸಂಘಟನೆ ಇರ್ಬೋದು, ಎಲ್ಲ ಕನ್ನಡ ಸಾಹಿತ್ಯ ಪರಿಷತ್ ಇರ್ಬೋದು, ಎಲ್ಲರಿಗೂ ಬೆನ್ನೆಲುಬಾಗಿ ನಿಂದಿರ್ತೀವಿ ಅಂತೇಳಿ ಅವರು ಪಾದಯಾತ್ರೆ ಯಶಸ್ವಿಯಾಗಲಿ, ಒಂದು ಕೂಗು ರಾಜ್ಯ ಸರ್ಕಾರ ಮುಟ್ಲಿ, ಕನ್ನಡ ಶಾಲೆ ಉಳಿಲಿ ಅಂತೇಳಿ ನನ್ನ ಯಾವ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕನ್ನಡ ಮಾತು. ಖ್ಯಾತ ಸಾಮಾಜಿಕ ಹೋರಾಟಗಾರರು ಪ್ರೊಫೆಸರ್ ರೂಪೇಶ್ ಪುತ್ತರ್ ಅವರು ಇಂದು ಗಂಗಾವತಿಗೆ ಆಗಮಿಸಿದ್ದಾರೆ. ಕನ್ನಡ ಶಾಲೆಗಳನ್ನು ಉಳಿಸಬೇಕು, ಕನ್ನಡವನ್ನು ಬೆಳೆಸಬೇಕು ಅಂತ ಉದ್ದೇಶದಿಂದ ಕನ್ನಡಿಗರಿಗೆ ನೌಕರಿಯಲ್ಲಿ ಆದ್ಯತೆಯನ್ನು ಕೊಡಬೇಕು, ಕನ್ನಡಿಗರು ಎಲ್ಲ ಸ್ಥಳಗಳಲ್ಲಿಯೂ ಪ್ರಮುಖ ಆದ್ಯತೆ ಸಿಗಬೇಕು ಅನ್ನೋ ಒಂದು ಉದ್ದೇಶದಿಂದ ಬೀದರಿಂದ ಬೆಂಗಳೂರುವರೆಗೂ ಪಾದಯಾತ್ರೆಯನ್ನು ನಡೆಸ್ತಾ ಇದ್ದಾರೆ. ಈಗಾಗಲೇ ಲಿಂಗಸೂರು, ಸಿಂಧನೂರು ಕಾಲ್ಟಿನಿ ಮಾರ್ಗವಾಗಿ ಇಂದು ಗಂಗಾವತಿಗೆ ಆಗಮಿಸಿದ್ದಾರೆ. ಅವರಿಗೆ ನಮ್ಮೆಲ್ಲ ಕನ್ನಡ ಪರ ಮತ್ತು
ಗಂಗಾವತಿ ಎಲ್ಲ ಪ್ರಜ್ಞಾವಂತ ನಾಗರಿಕರ ಪರವಾಗಿ ನಾನು ಅವರಿಗೆ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ನಾವು 2 ಕಿಲೋಮೀಟ್ರ್ 4 ಕಿಲೋಮೀಟ್ರು 10 ಕಿಲೋಮೀಟ್ರ್ ನಡೆಯೋದೇ ಕಷ್ಟ. ಅಂಥದ್ರಲ್ಲಿ ಬೀದರಿಂದ ಬೆಂಗಳೂರಿಗೆ ಆಲ್ಮೋಸ್ಟ್ 700-750 ಕಿಲೋಮೀಟ್ರ್ ದೂರ ಆಗುತ್ತೆ. ಆ ದೂರವನ್ನು ಅವರು ನಡೀತಾ ಸಾಗ್ತಾ ಇದ್ದಾರೆ. ಅದು ಒಬ್ಬರೇ, ಅವರಿಗೆ ಸಾಮಾನ್ಯ ಜನರೆಲ್ಲ ಅವರು ಓದಿದ ಡಿಗ್ರಿನಲ್ಲಿ ನೋಡಿಬಿಟ್ರೆ ನಮಗೆ ಗಾಬರಿ ಆಗುತ್ತೆ. ಅವರು IIT ಅಡ್ವಾನ್ಸ್ನಲ್ಲೇ ಅವ್ರಿಗೆ ಮಕ್ಕಳಿಗೆ ಟ್ರೈನಿಂಗನ್ನು ಕೊಡ್ತಾರೆ. ಅವರು MA B.Ed ಆಮೇಲೆ MSc PhD ಮಾಡ್ಕೊಂಡು ಸಹಿತ ಅಷ್ಟೆಲ್ಲ ಅವರಿಗೆ ಮಾಸ್ಟರ್ ಡಿಗ್ರಿ ಮಾಡ್ಕೊಂಡ್ರೆ ಸಹಿತ ಬೆಂಗಳೂರಿನಲ್ಲಿ ಆರಾಮ ಬದುಕೋದಾಗಿತ್ತು. ಅದೇ ಕನ್ನಡ ನಾಡಿಗಾಗಿ, ಕನ್ನಡ ಭಾಷೆಗಾಗಿ ಏನೋ ಒಂದು ಮಾಡೋಣ. ಇದು ಶಾಲೆಗಳು ಮುಚ್ಚೋಗ್ತಾ ಇದ್ದಾವೆ. ಪ್ರತಿ ಊರಲ್ಲಿ, ಪ್ರತಿ ಹಳ್ಳಿಯಲ್ಲಿ ಶಾಲೆಗಳು ಮುಚ್ಚೋಗ್ತಾ ಇದ್ದವು. ಕನ್ನಡ ಎಲ್ಲೇ ಹೋಗ್ಬಿಡ್ತಂತ ಒಂದು ಭಯದ ವಾತಾವರಣ ಈಗ ನಮಗೆಲ್ಲರೂ ಕಾಡ್ತಾ ಇದೆ. ಅಂಥರ ನಡುವೆ ನಮ್ಮ ರೂಪೇಶ್ ಅವರು ನಮಗೆಲ್ಲರಿಗೂ ಜಾಗೃತಿಯನ್ನು ಮೂಡಿಸಲಿಕ್ಕೆ ಇಲ್ಲಿ ಬಂದಿದ್ದಾರೆ. ಅವರಿಗೆ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ ಅವ್ರ ಉದ್ದೇಶ ಮತ್ತು ಅವ್ರು ಯಾಕೆ ನಡೀತಾ ಇದ್ದಾರೆ ಅದರ ಪ್ರಮುಖ ಉದ್ದೇಶವನ್ನು ನಮಗೆಲ್ಲರಿಗೂ ಮೂಡಿಸಬೇಕು, ಹೇಳ್ಬೇಕಂತ ನಾನು ಕೇಳ್ಕೊಳ್ತೇನೆ.